ಸುಸ್ಮಿತಾ ಥಂಡರ್ ಸ್ಟ್ರೈಕರ್ ಪಡುಬಿದ್ರೆ ಪರವಾಗಿ ಆಡಿದ ಎರಡು ಪಂದ್ಯದಲ್ಲಿ ಸೋಲನ್ನ ಕಂಡಿರ್ತಕ್ಕಂಥ ಈ ತಂಡ ಇವಾಗ ಗೆಲುವಿನ ಅನಿವಾರ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ಟ್ರೈಕರ್ ಪಡುಬಿದ್ರೆಯ ತಂಡ ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಪ್ರಾರಂಭಿಕ ಓವರಿನ ಪ್ರಾರಂಭಿಕ ಚೆಂಡಿಗಾಗಿ ಸುಸ್ಮಿತಾ ಬಹಳಷ್ಟು ನಿಧಾನಗತಿಯ ಮಂದಗತಿಯ ಎಸೆತ ಆರಂಭಿಕ ಹಂತದಲ್ಲಿ ಮೊದಲ ಚೆಂಡು ಒಂದೋಟದ ಸೇರ್ಪಡೆಯು ಕೂಡ ರಿಂಕು ದಾನಿಯ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಮೊದಲ ಓಟ ಪ್ರಾರಂಭವನ್ನ ಕಾಣುತ್ತಾ ಇದೆ. 1 ಲಾಸ್. ಎರಡನೇ ಬಾರಿಗೆ ಮತ್ತೆ ಸುಸ್ಮಿತಾ ಒಂದೆಡೆ ರಮ್ಯಾ ಮತ್ತೆ ಸ್ಟ್ರೈಕ್ ಅನ್ನ ಪಡ್ಕೊಂಡಿದ್ದಾರೆ. ಎರಡನೇ ಚೆಂಡು ಶಾರ್ಟ್ ಆಗಿ ಎಸೆರ್ತಕ್ಕಂಥ ಚೆಂಡು ಗಲ್ಲಿ ಭಾಗದ ಮೇಲೆ ಸಾಗ್ತಾ ಇದೆ. ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಪಡ್ಕೊಳ್ತಾ ಇದೆ ಸುಸ್ಮಿತಾ ಎಸೆಗಾರಿಕೆ ಭಾಗದಲ್ಲಿ. 5 ಲಾಸ್. ಒಂದೆಡೆ ರಮ್ಯಾ ರಿಂಕು ಜೋಡಿ ಕ್ವೀನ್ಸ್ 11 ಕ್ವೇಟ್ ಪರವಾಗಿ ಎ ತಂಡದ ಪರವಾಗಿ ಮೂರನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಸಿಲಿ ಮಿಡ್ ಆಫ್ ಭಾಗದ ಮೇಲೆ ಸಾಕ್ತಿರುವಂತಹ ಚೆಂಡು. ಯಾವುದೇ ಒಂದು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣುತ್ತಾ ಇದೆ ಅಂಕಿಅಂಶಗಳ ಪಟ್ಟಿಯಲ್ಲಿ. 4ನೇ ಬಾರಿಗೆ ಮತ್ತೆ ಸುಸ್ಮಿತಾ ಪಡುಬಿದ್ರೆ ಪರವಾಗಿ ಈ ಬಾರಿ ಕೂಡ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಎಸೆದಿರ್ತಕ್ಕಂಥ ಚೆಂಡು ಸ್ವಲ್ಪ ಕವರ್ ಪಾರ್ಟಿ ಭಾಗದ ಮೇಲೆ ಒಂದೋಟದ ಸೇರ್ಪಡೆ ಸುಸ್ಮಿತಾ ದಾಡಿಗೆ ಬರ್ತಾ ಇದೆ. ರಮ್ಯಾ ದಾಡಿಗೆ ಬರ್ತಾ ಇದೆ. ತರದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಮತ್ತೆ ರಿಂಕು ಸ್ಟ್ರೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ. ಮೊದಲ ಓವರ್ನ ಮುಕ್ತಾಯಕ್ಕೆ ಸುಸ್ಮಿತಾ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಬಾರಿ ಎರಡನೇ ದಿನದ ಮೊದಲ ಸಿಕ್ಸರ್. ಸಾಗುವಂತ ಪಂದ್ಯಕೂಟ ಇದರ ಪ್ರಯೋಜನ ಪಡ್ಕೊಳ್ತಿರುವಂತ ರಿಂಕು ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. 12 ತಂಡದ ಮೊತ್ತ. ಅಂತಿಮ ಚೆಂಡು ಕೂಡ ಮಿಡ್ ವಿಕೆಟ್ ಭಾಗದ ಮೇಲೆ ಸಾಕ್ತಿರುವಂತಹ ಚೆಂಡು ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ನಿಧಾನಗತಿಯ ಮಂದಗತಿಯ ಕ್ಷೇತ್ರರಕ್ಷಣೆ ಬರ್ತಾ ಇದೆ. 2 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಪ್ರಾರಂಭಿಕ ಹಂತದ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ ಮೊದಲ ಓವರ್ ಸುಸ್ಮಿತಾ 14 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಯಾವುದೇ ಒಂದು ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಎರಡನೇ ಓವರ್ಗಾಗಿ ಇವಾಗ ಥಂಡರ್ ಸ್ಟ್ರೈಕರ್ಸ್ ಪಡುಬಿದ್ರೆ ಪರವಾಗಿ ಅದ್ಯಾವ ಎಸೆಗಾರರ ಪರಿಚಯವನ್ನು ಮಾಡಿಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಅದ್ದೂರಿಯ ಪಂದ್ಯ ಕೂಡ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ಯುವವಾಣಿ ರಿಜಿಸ್ಟರ್ಡ್ ಪಡುಬಿದ್ರೆ ಘಟಕ ಇವರ ಆಶ್ರಯ ನಡೀತಿರುವಂತಹ ಬಿಲ್ಲವ ಪ್ರೀಮಿಯರ್ ಲೀಗ್ 2026ರ ಪ್ರತಿಷ್ಠೆಯ ಪಂದ್ಯ ಕೂಡ ಸಾಗ್ತಾ ಇದೆ. ಈ ಒಂದು ರಾಜೀವ್ ಗಾಂಧಿ ಬಸ್ತಿ ಪಡುಬು ಕ್ರೀಡಾ ಮೈದಾನದಲ್ಲಿ ಒಂದೆಡೆ ನಮಗೆ 2 ಎಂಡ್ ಬ್ಯಾನರ್ಗಳು ಕಾಣ್ತಾ ಇದೆ. ಒಂದೆಡೆ ಡಾಕ್ಟರ್ PK ಕಿರಣ್ ಕುಮಾರ್, ಇನ್ನೊಂದೆಡೆ ಅರುಣ್ PK ಮತ್ತು ಸುಷ್ಮಾ ಅರುಣ್ ಅಂಡ್ ಫ್ಯಾಮಿಲಿ 2 ಎಂಡ್ ಬ್ಯಾನರ್ಗಳು ಕಾಣುತ್ತಾ ಇದೆ. ಎರಡನೇ ಓವರ್ಗಾಗಿ ಹಂತದಲ್ಲಿ ಡೀಪ್ ಫೈನ್ ಲೆಗ್ ಭಾಗದ ಮೇಲೆ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಬೌಂಡ್ರಿ ಅನ್ನುವಂಥ ಸೂಚನೆ ರವಾನಾ. ಅಂಕಿಅಂಶಗಳ ಪಟ್ಟಿಯನ್ನು ಕಾಣುತ್ತಾ ಇದೆ. ತಂಡದ ಒಟ್ಟು ಮೊತ್ತ
ನ್ಯೂಜಿಲೆಂಡ್ ಕುವೈಟ್ ಎ ತಂಡಗಳು ಮುಖಾಮುಖಿಯನ್ನ ಕಾಣುತ್ತಾ ಇದೆ. ಇನ್ನೊಂದೆಡೆ ಥಂಡರ್ ಸ್ಟ್ರೈಕರ್ಸ್ ಪಡುಬಿದ್ರೆ ತಂಡಗಳು ಎರಡನೇ ದಿನ ಮೊದಲ ಪಂದ್ಯಾಟವನ್ನು ಕಾಣುತ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮೊದಲ ಚಿನ್ನು ನೋ ಬಾಲ್. ಇವಾಗ ಮತ್ತೆ ಡೀಪ್ ಸ್ಕಾರ್ ಲೆಗ್ ಭಾಗದ ಮೇಲೆ ಸೀಮಾರೇಖೆ ಅಂಚಿನಲ್ಲಿ ಬೌಂಡ್ರಿ. ಕೂಡ 23ಕ್ಕೆ ತಲುಪ್ತಾ ಇದೆ. ಕ್ವೀನ್ಸ್ 11 ಕುವೈಟ್ ಎ ತಂಡ ಪ್ರಾರಂಭಿಕ ಹಂತದಲ್ಲಿ ದಾಂಡಿಗತನವನ್ನ ಮಾಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಒಂದೆಡೆ ರಿಂಕು ರಮ್ಯಾ ಪ್ರಾರಂಭಿಕ ಜೋಡಿಗಳಾಗಿ ಈ ಬಾರಿ ಕೂಡ ಡೀಪ್ ಸ್ಕಾರ್ ಲೆಗ್ ಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. ಒಂದೊಡ್ಡದ ಸೇರ್ಪಡೆ ರಮ್ಯಾ ದಾಡಿಗೆ ಬರ್ತಾ ಇದೆ. ಈ ಹಂತದಲ್ಲಿ ಕೂಡ ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಎರಡನೇ ಓವರ್ಗಾಗಿ ಈಗ ಎರಡನೇ ಓವರ್ನ ತೃತೀಯ ಮೂರನೇ ಎಸೆತಕ್ಕಾಗಿ ಒಂದೆಡೆ ರಿಂಕು ಸ್ಟ್ರೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ ಈ ಬಾರಿ ಕೂಡ ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ನೆಲಸ್ಪರ್ಶವನ್ನ ಕಾಣುತ್ತಾ ಇದೆ ಚೆಂಡು. ಕೀರ್ತಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ. ಮೊದಲ ಜೀವದಾನ ಈಗ ರಮ್ಯಾ ಮೊದಲ ಜೀವದಾನವನ್ನು ಪಡ್ಕೊಂಡಿದ್ದಾರೆ. ಈ ಹಂತದಲ್ಲಿ ಕೂಡ ಡೀಪ್ ಫೈಲ್ ಲೆಗ್ ಭಾಗದಲ್ಲಿ ಸಾಕ್ತಾ ಇದೆ ಚೆಂಡು. ಮತ್ತೆ ಕೀರ್ತಿ ಕ್ಷೇತ್ರಕ್ಷಕಿ 2 ಓಟುಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡುವುದರ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಮುಕ್ತಾಯ ಕಂಡ 1 ಓವರ್ 4 ಚೆಂಡುಗಳ ಮುಕ್ತಾಯದ ಬಳಿಕ 27 ಮತ್ತೆ ಎರಡನೇ ಓವರ್ನ 5ನೇ ಎಸೆತಕ್ಕಾಗಿ ಪಂಚಮ ಚೆಂಡಿಗಾಗಿ ಒಂದೆಡೆ ರಮ್ಯಾ ಸ್ಟ್ರೈಕ್ ಅನ್ನ ಪಡ್ಕೊಂಡಿದ್ದಾರೆ. ಈ ಬಾರಿ ಕೂಡ ಶಾಡಾಗೆ ಸೇರಿದಕ್ಕಂತ ಚೆಂಡು ಡಿಫೈಲಿಗೆ ಭಾಗದ ಮೇಲೆ ಕೀರ್ತಿ ಕ್ಷೇತ್ರಕ್ಷಕಿ ಒಂದು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಈ ಹಂತದಲ್ಲಿ 28ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ ಕೊನೆ ಒಂದು ಎಸೆ ಬಾಕಿದೆ, ಲಾಸ್ಟ್ ಬಾಲ್. ಈ ಬಾರಿ ಮತ್ತೆ ಡಿಫೈನ್ ಲೆಗ್ ಭಾಗದ ಮೇಲೆ ಸಾಗ್ತಾ ಇದೆ ಬೌಂಡ್ರಿ. 4 ಓಟದ ಸೇರ್ಪಡೆಯು ಕೂಡ 2 ಓವರ್ಗಳ ಮುಕ್ತಾಯದ ಬಳಿಕ ಸಮಾಪ್ತಿಯ ಬಳಿಕ ಕ್ವೀನ್ಸ್ 11 ಕುವೈಟ್ ಎ ತಂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 32. ಓವರ್ಗಳ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ ಕ್ವೀನ್ಸ್ 11 ಕುವೈಟ್ ಎ ತಂಡ. 32 ಓಟವನ್ನು ದಾಖಲಿಸ್ತಾ ಇದೆ. 12 ಚೆಂಡು ಎದುರಿಸಿರ್ತಕ್ಕಂಥ ಕ್ವೀನ್ಸ್ 11 ಕುವೈಟ್ ಎ ತಂಡ ಮುರಿಯದ ಭಾಗಿದಾರಿ ಜೊತೆಗಾರಿಕೆಯನ್ನ ಬಿಲ್ಡಪ್ ಅನ್ನ ಮಾಡಿಕೊಳ್ತಿರುವಂತೆ ಇರುವ ಆಟಗಾರ್ತಿಯರು ಕೂಡ ಒಂದೆಡೆ ರಿಂಕು ರಮ್ಯಾ ಜೋಡಿ ಎಸ್ಗಾರಿಕೆ ಭಾಗದಲ್ಲಿ ಆಶಾ ಏ ಬಾರಿ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಚೆಂಡು ಸಿಕ್ಸರು. ಎಂಟಕ್ಕೆ ತಲುಪ್ತಾ ಇದೆ. ಇದೇ ರೀತಿಯಲ್ಲಿ ಓಟುಗಳು ಸಾಗಿ ಬಂದ್ರೆ 100ರ ಆಸುಪಾಸಿನ ಮೊತ್ತವನ್ನು ದಾಖಲಿಸುವ ಎಲ್ಲ ಸಾಧ್ಯತೆಗಳು ಇದೆ. ಕಡಿವಾಣವನ್ನು ಹಾಕಬೇಕಾಗಿದೆ, ಮೂಗುದಾರವನ್ನು ತೋರಿಸಬೇಕಾಗಿದೆ ಎಸ್ಗರು.
ಮತ್ತೆ ಆಶಾ ಎಸೆರ್ತಕ್ಕಂಥ ಎರಡನೇ ಚೆಂಡು ಕೂಡ ಗಲ್ಲಿ ಭಾಗದ ಮೇಲೆ ಸಾಕ್ತಾ ಇದೆ. ಒಂದೊಂದು ಸೇರ್ಪಡೆ ಎರಡನೇ ಓಟಗಳ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಎರಡು ಓಟಗಳ ಪೂರೈಕೆಯೊಂದಿಗೆ ತಂಡದ ಒಟ್ಟು ಮೊತ್ತ ಈಗ 40ಕ್ಕೆ ತಲುಪ್ತಾ ಇದೆ. ಆಶಾ ಮತ್ತೆ ಮೂರನೇ ಬಾರಿಗೆ ಈ ಬಾರಿ ಕೂಡ ಡೀಪ್ ಸ್ಟಾರ್ ಭಾಗದ ಮೇಲೆ ಸಾಕ್ತಾ ಇದೆ. ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಕಾಣ್ತಾ ಇದೆ 44-44 ವಿದೌಟ್ ಲಾಸ್. ಏ ಬಾರಿ ಕೂಡ ರಮ್ಯಾ ದಾಂಡೋ ವೈಡ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. 1+2 ತಂಡದ ಒಟ್ಟು ಮೊತ್ತ 53ಕ್ಕೆ ತಲುಪ್ತಾ ಇದೆ. ಆಶಾ ಮತ್ತೆ ಔಟ್ ಸೈಡ್ ದ ಲೆಗ್ ಸ್ಟಾಂಪ್ ವೈಡ್ ಬಾಲ್. ಸತತ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಎಸೆಗಾರಿಕೆ ನಡೆಸಿದ್ರು. ಈ ರೀತಿಯ ಎಸೆತಕ್ಕೆ ಕಡಿವಾಣವನ್ನು ಹಾಕಬೇಕಾಗಿದೆ ಎಸೆಗಾರ್ತಿಯರು. ಒಂದೆಡೆ ರಮ್ಯಾ ಬಿರುಸಿನ ಆಟವನ್ನು ಆಡಬಲ್ಲಂತ ಆಟಗಾರ್ತಿ ಕೂಡ ಕುವೈಟ್ ಎ ಪರವಾಗಿ, ಇನ್ನೊಂದೆಡೆ ರಿಂಕು ಕೂಡ. ಮತ್ತೆ ವೈಡ್ ಬಾಲ್, ಸತತ ಬ್ಯಾಕ್ ಟು ಬ್ಯಾಕ್ 3 ವೈಡ್ ಬಾಲ್ ಎಸೆಗಾರಿಕೆ ಆಶಾ ಎಸೆರ್ತಕ್ಕಂತ ಮೂರನೇ ಓವರ್ ಎಸೆಗಾರಿಕೆ ಭಾಗದಲ್ಲಿ ತಂಡದ ಒಟ್ಟು ಮೊತ್ತ 55. ಏ ಬಾರಿ ಮತ್ತೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ ಈಗ 56ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ, ಮೂರನೇ ಓವರ್ನ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್. ಆಶಾ ಮತ್ತೆ ಅಂತಿಮ ಚೆಂಡಿಗಾಗಿ ಏ ಬಾರಿ ಕೂಡ ಡಿಫೈಲ್ ಭಾಗದ ಮೇಲೆ ಸಾಕ್ತಾ ಇದೆ. ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆ ಈ ಹಂತದಲ್ಲಿ ವಿದ್ಯಮಾನಗಳು ಕೂಡ ಬದಲಾವಣೆ. ಮುಕ್ತಾಯವನ್ನು ಕಂಡಿರತಕ್ಕಂಥ 3 ಓವರ್ ಕ್ವೀನ್ಸ್ 11 ಕುವೈಟ್ ಎ ತಂಡ 60 ಓಟವನ್ನು ದಾಖಲಿಸ್ತಾ ಇದೆ. ಓವರ್ಗಾಗಿ ಮತ್ತೆ ಎಸುಗಾರಿಕೆ ಭಾಗದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ. ಎಸುಗಾರಿಕೆ ಭಾಗದಲ್ಲಿ ಕಾವ್ಯ ಮತ್ತೆ ಎಸುಗಾರಿಕೆ ಭಾಗದಲ್ಲಿ 4ನೇ ಓವರ್ಗಾಗಿ ಕಾವ್ಯ ಅವರನ್ನು ಬಳಸ್ಕೊಳ್ತಾ ಇದೆ. ತಂಡ ಸ್ಟ್ರೈಕರ್ ಪಡುಬಿದ್ರೆ ಪರವಾಗಿ ಮೊದಲ ಪಂದ್ಯ ಸಾಕ್ತಿದೆ ಅಂಕಣ ಒಳಭಾಗದಲ್ಲಿ. ಒಂದೆಡೆ ರಮ್ಯಾ ಬಹಳಷ್ಟು
ನಾಲ್ಕನೇ ಓವರ್ನ ಮೊದಲ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾ ರೂಪದ ಒಟ್ಟುಗಳಿಗೆ ಬಹಳಷ್ಟು ಒಟ್ಟುಗಳು ಬರ್ತಾ ಇದೆ, ಹರಿದು ಬರ್ತಾ ಇದೆ. ಈ ಹಂತದಲ್ಲಿ ತಡೆದ ಮತ್ತು 61ಕ್ಕೆ ತಲುಪ್ತಾ ಇದೆ. 61. ಈ ಬಾರಿ ಬಹಳಷ್ಟು ತಮ್ಮ ರೀತಿಯ ಚೆಂಡು ಈ ರೀತಿಯ ಎಸ್ಗಾರಿಕೆ ಬರಬೇಕಾಗಿದೆ. ಕಾವ್ಯ ಮೊದಲ ಚೆಂಡು ವೈಡ್ ಎಸ್ಗಾರಿಕೆ ನಡೆಸಿದ ಬಳಿಕ ಕಬ್ಬ್ಯಾಕ್ ಅನ್ನ ಮಾಡಿಕೊಂಡಿದ್ದಾರೆ. ರಮ್ಯಾ ಇವಾಗ್ಲೇ 33ರಲ್ಲಿ ದಾಂಡು ಬೀಸುವ ಕಾಯಕದಲ್ಲಿದೆ. ಈ ಹಂತದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ಶಿವರ ಕ್ಯಾಚಿನ ಮತ್ತೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಕೇವಲ ಒಂದು ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 62ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿದೆ. 2ನೇ ಚೆಂಡಿಗಾಗಿ ಮತ್ತೆ ಕಾವ್ಯ ಒಂದೆಡೆ, 3ನೇ ಚೆಂಡಿಗಾಗಿ ರಿಂಕು ಸ್ಟ್ರೈಕ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ ಕೂಡ. ಈ ಬಾರಿ ಕೂಡ ಮತ್ತೆ ಡಿಪೆಕ್ಸ್ಟ್ ಕವರಿ ಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. 4 ಓಟದ ಕ್ಷೇತ್ರ ರಕ್ಷಕರು. ಈ ಹಂತದಲ್ಲಿ ತಂಡದ ಮೊತ್ತ 66ಕ್ಕೆ ತಲುಪ್ತಾ ಇದೆ. 66. ಮತ್ತೆ ಕಾವ್ಯ ಈ ಬಾರಿ ತನ್ನದೇ ಒಂದು ಶೈಲಿಯ ತಂತ್ರಗಾರಿಕೆ ಆಟವನ್ನು ಆಡುವುದರಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥ ರಿಂಕು ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರ್ತಿ. ತಂಡದ ಒಟ್ಟು ಮೊತ್ತ ಈಗ 70ಕ್ಕೆ ತಲುಪ್ತಾ ಇದೆ. 70. ಜೋಡಿ ಈಗಾಗಲೇ ರಿಂಕು ವೈಯಕ್ತಿಕ ಮೊತ್ತ 26, 26. ಈ ಹಂತದಲ್ಲಿ ಕೂಡ D5 ಲೆಗ್ ಭಾಗದ ಮೇಲೆ ಸಾಕ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಚೆಂಡಿಗಾಗಿ ಕಾವ್ಯ ಎಸ್ತಿಗಾರಿಕೆ ಭಾಗದಲ್ಲಿ ಈಗ 4ನೇ ಓವರ್ನ ಕೊನೆ ಒಂದು ಚೆಂಡು ಬಾಕಿ ಇದೆ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ನೇರ ಗುರಿಯನ್ನು ಸಾಧಿಸುವ ಪ್ರಯತ್ನ. ವೈಡ್ ಥ್ರೋ. ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ 4 ಓವರ್ಗಳ ಮುಕ್ತಾಯದ ಬಳಿಕ ಕ್ವೀನ್ಸ್ 11 ಕುವೈಟ್ ಎ ತಂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 75ಕ್ಕೆ ನೋ ಲಾಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಭಾಗಿದಾರಿಯನ್ನು ಕಾಣ್ತಾ ಇದೆ. ಪ್ರಾರಂಭಿಕ ಹಂತದ 2 ಜೋಡಿಗಳು ಕೂಡ ಮುರಿಯದ ಒಂದು ಜೊತೆಗಾರಿಕೆ ಬಿಲ್ಡಪ್ ಅನ್ನ ಮಾಡುತ್ತಿರುವಂತ ಇರುವ ಆಟಗಾರ್ತಿಯರು ಕೂಡ. ಒಂದೆಡೆ ರಿಂಕು ರಮ್ಯಾ ಜೋಡಿ. 5ನೇ ಓವರ್ಗಾಗಿ ಸುಷ್ಮಿತಾ 5ನೇ ಓವರ್ಗಾಗಿ ಸುಷ್ಮಿತಾ ಅವರನ್ನ ಬಳಸ್ಕೊಳ್ತಾ ಇದೆ. ಥಂಡರ್ ಸ್ಟ್ರೈಕರ್ ಪಡುಬಿದ್ರೆ ಪರವಾಗಿ ಆಡಿದ 2 ಪಂದ್ಯದಲ್ಲಿ ಕೂಡ ಸೋಲನ್ನ ಕಂಡಿರ್ತಕ್ಕಂಥ ಈ ತಂಡ ಇವಾಗ ಗೆಲುವಿನ ಅನಿವಾರ್ಯತೆಯನ್ನು ಕಂಡಿರ್ತಕ್ಕಂಥ ಪಡುಬಿದ್ರೆಯ ತಂಡ. ಸುಷ್ಮಿತಾ ಆದಷ್ಟು ಬೇಗ ಪಂದ್ಯದ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. 5ನೇ ಓವರ್ ಮೊದಲ ಚೆಂಡಿಗಾಗಿ ಬಾರಿ ನಟ್ಟ ನೇರ ಹೊಡೆತ ಸಿಮರೆ ಕಂಚಿನಲ್ಲಿ ಸೂಚನೆ ಮತ್ತೆ ರವಾನೆ ಆಗ್ತಾ ಇದೆ. ಆ ರೋಟದ ಸೇರ್ಪಡೆ ರಿಂಕು ದಾಣಿನ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 81. ಎರಡನೇ ಬಾರಿಗೆ 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆ. ಸುಷ್ಮಿತಾ ಎಸೆತಕ್ಕಂಥ 5ನೇ ಓವರ್ ನಲ್ಲಿ ಮೊದಲ ಚೆಂಡು ಸಿಕ್ಸರ್. ಆ ಬಳಿಕ 4 ಓಟಗಳಿಗೆ ಅವಕಾಶ. ಈ ಟೂರ್ನಮೆಂಟಿನ ಗರಿಷ್ಠ ಮೊತ್ತ 111.
ಅದನ್ನ ಮೀರಿಸ್ತಾರಂತ ಕಾದ್ ನೋಡಬೇಕಾಗಿದೆ. ಈ ಹಂತದಲ್ಲಿ ತಂಡದ ಮೊತ್ತ 85ಕ್ಕೆ ತಲುಪ್ತಾ ಇದೆ. ಮತ್ತೆ ಶಾರ್ಟ್ ಬಾಲ್ ಮಿಡಿಗಿಡಿ ಭಾಗದ ಮೇಲೆ ಸಿಮರಕ್ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ಆ ರೋಟದ ಸೇರ್ಪಡೆ ಸುಷ್ಮಿತಾ. ದುಬಾರಿ ಆಗ್ತಿರುವಂತ ಎಸೆಗಾರ್ತಿ. ಮೊದಲ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶ, ಆ ಬಳಿಕ 4 ಓಟಗಳಿಗೆ ಅವಕಾಶ, ಆ ಬಳಿಕ ಸಿಕ್ಸರ್ಗೆ ಅವಕಾಶ. ತಂಡದ ಒಟ್ಟು ಮೊತ್ತ 91 ವಿದೌಟ್ ಲಾಸ್. ಈ ಬಾರಿ ಮತ್ತೆ ಬಹಳ ಉತ್ತಮ ರೀತಿಯ ಎಸೆಗಾರಿಕೆ ಬರ್ತಾ ಇದೆ. ನೋಟದ ಸೇರ್ಪಡೆ ರಿಂಕು ದಾಡಿಗೆ ಬರ್ತಾ ಇದೆ. 92ಕ್ಕೆ ತಲುಪ್ತಾ ಇದೆ. 5ನೇ ಬಾರಿಗೆ ಮತ್ತೆ ಸುಷ್ಮಿತಾ 5ನೇ ಓವರ್ನ ಪಂಚಮ ಚೆಂಡಿಗಾಗಿ ರಮ್ಯಾ ಶೈಕನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ. ಈ ಬಾರಿ ಕೂಡ ಸಿಮರೆ ಕಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶ. ತಂಡದ ಮೊತ್ತ ಈಗ 93ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಕೊನೆ 1 ಎಸೆ ಬಾಕಿದೆ. ಸುಷ್ಮಿತಾ ಸ್ವಲ್ಪ ಮಟ್ಟಿಗೆ ದುಬಾರಿ ಎಸೆಗಾರಿಕೆ ನಡೆಸಿದ್ರು. ಬಾರಿ ಕ್ಷಣ ಕಾಲ ಗಾಳಿಯಲ್ಲಿದೆ ಚೆಂಡು. ಕ್ಯಾಚ್ ಕೈ ಚೆಲ್ಲಿದ್ದಾರೆ. 2 ಓಟಗಳಿಗೆ ಕೂಡ ಅವಕಾಶವನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮುಕ್ತಾಯವನ್ನ ಕಂಡಿರ್ತಕ್ಕಂಥ ಸಮಾಪ್ತಿಯನ್ನ ಕಂಡಿರ್ತಕ್ಕಂಥ 5 ಓವರ್ಗಳ ಸಮಾಪ್ತಿಯ ಬಳಿಕ ಕಿಂಗ್ಸ್ 11 ಕುವೈಟ್ ಎ ತಂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 95. ಅಂತಿಮ ಓವರ್ಗಾಗಿ ಕಾವ್ಯ ಆವರಣ ಬಳಸಿಕೊಳ್ತಿರುವಂತ ಎಸೆಗಾರ್ತಿ. ಮೊದಲ ಓವರ್ನಲ್ಲಿ 14 ಓಟಗಳಿಗೆ ಅವಕಾಶ, ಬಳಿಕ 18, 28, 15, 20. 5ನೇ ಓವರ್ನಲ್ಲಿ ಸುಷ್ಮಿತಾ ಸೇರ್ತಕ್ಕಂಥ 5ನೇ ಓವರ್ನಲ್ಲಿ ಇವಾಗ ಕೊನೆಯ ಓವರ್ಗಾಗಿ ಕಾವ್ಯ ಆವರಣ ಬಳಸ್ಕೊಳ್ತಾ ಇರುವಂತ ತಂಡದ ನಾಯಕಿ ಕೂಡ ಒಂದೆಡೆ ಮುರಿಯದ ಭಾಗಿದಾರಿ. 95 ಓಟ ಜೊತೆಗಾರಿಕೆಯನ್ನ ಕಾಣುತ್ತಿರುವಂತ ರಮ್ಯಾ ರಿಂಕು ಜೋಡೆ. ಕುವೈಟ್ 11 ಈ ಪರವಾಗಿ ಕಾವ್ಯ ಈ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಯಶಸ್ಸು ಬರ್ತಾ ಇದೆ. 4 ಓಟದ ಸೇರ್ಪಡೆಯು ಕೂಡ. ಎರಡನೇ ಬಾರಿಗೆ ಮತ್ತೆ ಕಾವ್ಯ ಈ ಬಾರಿ ಸ್ವಲ್ಪ ಮಟ್ಟಿಗೆ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ಬರ್ತಾ ಇದೆ. ಕಮ್ಬ್ಯಾಕ್ ಅನ್ನ ಮಾಡಿಕೊಂಡಿದ್ದಾರೆ. 2ನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣಿಸ್ತಾ ಇದೆ. ಕೊನೆಯ ಓವರ್ 4 ಚೆಂಡುಗಳು ಬಾಕಿ ಇದೆ ಕಾವ್ಯ ಎಸೆಗಾರಿಕೆ ವಿಭಾಗದಲ್ಲಿ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಈ ಬಾರಿ ಮೊದಲ ವಿಕೆಟ್ ಆಘಾತ. ಏಸೆಲ್ ಕ್ಯಾಚ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಮೊದಲ ಯಶಸ್ಸು ಈಗ ಥಂಡರ್ ಸ್ಟ್ರೈಕರ್ ಪಡುಬಿದ್ರೆ ಪರವಾಗಿ. ಕಾವ್ಯ ಮೊದಲ ಯಶಸ್ಸನ್ನ ಪಡೆದಿರತಕ್ಕಂತ ಎಸೆಗಾರ್ತಿ ಕೂಡ. ಇವಾಗ ರಮ್ಯಾ ವಾಪಸಾತಿಯನ್ನ ಕಾಣುತ್ತಿರುವಂತ ಆಟಗಾರ್ತಿ. ರಮ್ಯಾ ತನ್ನ ವೈಯಕ್ತಿಕ ಮೊತ್ತ 44ರಲ್ಲಿ ವೈಯಕ್ತಿಕ ಮೊತ್ತ ಕಾವ್ಯವರಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ಆಡಿರ್ತಕ್ಕಂಥ ರಮ್ಯಾ ಹೋದರೆ ಆಘಾತದ ಬಳಿಕ ಹೊಸ ಆಟಗಾರ್ತಿಯ ಪರಿಚಯವನ್ನು ಮಾಡಿಕೊಡ್ಬೇಕಾಗಿದೆ. ಅನಾಮಿಕಾ ಹೊಸ ಆಟಗಾರ್ತಿ. ಮತ್ತೆ ಡಾಟ್ ಬಾಲ್ ಕೊನೆಯ ಹಂತದಲ್ಲಿ ಕಾವ್ಯ ಸ್ವಲ್ಪ ಕಮ್ಬ್ಯಾಕ್ ಅನ್ನ ಮಾಡಿಕೊಂಡಿದ್ದಾರೆ. ಅಂತಿಮ ಓವರ್ನ ಮೊದಲ ಚೆಂಡು 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಆ ಬಳಿಕ ಸತತವಾಗಿ 3 ಚೆಂಡುಗಳು ಕೂಡ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡಿದ್ರು.
ಇವಾಗ 5ನೇ ಚೆಂಡಿಗಾಗಿ ಕಾವ್ಯ ಎಸ್ತುಗಾರಿಕೆ ಭಾಗದಲ್ಲೇ ಒಂದೆಡೆ ಹೊಸ ಆಟಗಾರ್ತಿ ಅನಾಮಿಕ ಪರಿಚಯವನ್ನು ಮಾಡಿಕೊಟ್ಟಿದೆ. ರಿಂಕು ನಾಟ್ ಔಟ್ 48ರಲ್ಲಿ ದಾಂಡು ಬೀಸುವ ಕಾಯಕದಲ್ಲಿರುವಂತ ರಿಂಕು ನಾಶಕರ ಭಾಗದಲ್ಲಿ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಕಾವ್ಯ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಕೊನೆಯ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬಾರಿ ಕೂಡ ಡಿಪೆಕ್ಷ ಕವರಿ ಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. ಬೌಂಡ್ರಿ 4 ಓಟದ ಸೇರ್ಪಡೆಯು ಕೂಡ ತಂಡದ ಒಟ್ಟು ಮೊತ್ತ ಈಗ 103. ಕೊನೆಯ ಒಂದು ಎಷ್ಟು ಬಾಕಿ ಇದೆ. ಈ ಪಂದ್ಯ ಕೊಡ್ದ ಗರಿಷ್ಠ ಮೊತ್ತ 111. ಇವಾಗ 103. ಕ್ವೀನ್ಸ್ 11 ಕ್ವಿಟ್ ಎ ಅಂಕಿಅಂಶಗಳ ಪಟ್ಟಿಯಲ್ಲಿ ಅಂತಿಮ ಚೆಂಡು ಕೂಡ ಸಿಮರ ಕಂಚಿನಲ್ಲಿ 4 ಓಟದ ಸೇರ್ಪಡೆ. ಕೊನೆ ಚೆಂಡಲ್ಲಿ ಕೂಡ ಮೊದಲ ಇನ್ನಿಂಗ್ಸಿನ ಮುಕ್ತಾಯದಲ್ಲಿ ಕ್ವೀನ್ಸ್ 11 ಕ್ವಿಟ್ ಎ ತಂಡ 1 ವಿಕೆಟ್ ಅನ್ನ ಎದುರಾಳಿಗಳಿಗೆ ಒಪ್ಪಿಸಿಕೊಂಡು 6 ಓವರ್ಗಳ ಮೊದಲ ಇನ್ನಿಂಗ್ಸಿನ ಮುಕ್ತಾಯದಲ್ಲಿ 107 ಓಟವನ್ನು ದಾಖಲಿಸಿಕೊಂಡು ಈ ಪಂದ್ಯದ ಜಯಕ್ಕಾಗಿ ಥಂಡರ್ ಸ್ಟ್ರೈಕರ್ಸ್ ಪಡುಬಿದ್ರಿ ತಂಡದ ಆಟಗಾರ್ತಿಯರಿಗೆ 108ರ ಸವಾಲನ್ನ ಬಿಟ್ಕೊಡ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನಕ್ಕಾಗಿ ಅರವಿಂದ್ ಮಣಿಪಾಲ್ ಆಂಗ್ಲ ಭಾಷೆಯಲ್ಲಿ ಮುಂದಿನ ಪಂದ್ಯಾಟಕವಾಗಿ ದುಬೈ ವಾರಿಯರ್ಸ್ ವರ್ಸಸ್ ಕ್ವೀನ್ 11 ಕುವೈಟ್ ಬಿ. 2 ತಂಡದ ಆಟಗಾರರು ತಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದುಬೈ ವಾರಿಯರ್ಸ್ ವರ್ಸಸ್ ಕ್ವೀನ್ 11 ಕುವೈಟ್ ಬಿ ತಂಡ. 2 ತಂಡದ ಆಟಗಾರರು 2ನೇ ದಿನದ ಈ ಒಂದು ಪಂದ್ಯಾಟಕ್ಕಾಗಿ ದಿನದ 2ನೇ ಲೀಗ್ ಮ್ಯಾಚ್ಗಾಗಿ ತಮ್ಮ ಇರುವಿಕೆಯನ್ನು ಖಾತರಿಪಡಿಸಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕದ ಆತಿಥ್ಯದಲ್ಲಿ ಈ ಒಂದು ಬಿಲ್ಲವ ಪ್ರೀಮಿಯರ್ಸ್ ಲೀಗ್ 2026 ಇವಂಚಿ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಮಲ್ಪುಗ ಪನ್ಪೆನಂಚಿತ್ತಿನ ಒಂಜಿ ಮಮಲ್ಲ ಕನ ಪಡುಬಿದ್ರಿದ ಮಾತ ಸಂಘಟಕರಡ ಇತ್ತಂಡ್ ಅಂಚ ನಿಖುಲು ಈ ಒಂಜಿ ಬಿಲ್ಲವ ಪ್ರೀಮಿಯರ್ ಲೀಗ್ ಪನ್ಪೆನಂಚಿತ್ತಿನ ಒಂಜಿ ವುಮೆನ್ಸ್ ಕ್ರಿಕೆಟ್ ಪಂದ್ಯ ಕುಟ್ಟಾಗ ದುಂಬು ಪೋಲೆ ನಿಖಲ್ ನಟ್ಟುಗು ಯಾನ್ ಏಪಲ ಬೆರಿತಾಂಗಾದಿಪ್ಪುವ ಪಂದ್ ನಮಕ ಮಲ್ಲ ಮಟ್ಟಡ್ ಸಹಕಾರ ಮಲ್ದಿನಾರ್ ಡಾಕ್ಟರ್ PK ಮನೋಜ್ ಪೂಜಾರಿ ಬೊಕ್ಕ ಫ್ಯಾಮಿಲಿ ಲಂಡನ್ ಬ್ರಿಟನ್ ಬಿಲ್ಲವ UK ದಕುಲು ಮಕ್ಕಳಿಗ ಈ ಸಂದರ್ಭದ ನಮನ ಪಡುಬಿದ್ರೆ ಯುವ ವಾಹಿನಿ ಘಟಕದ ವತಿರ್ದು ಅಂಚನೆ ನಮನ ಸಂಘಟಕರ ಮಾತಿರ್ನ ವತಿರ್ದು ಅನಂತ ಧನ್ಯವಾದನ ಕೊರೊಂದುಲ್ಲ. ಅಂಚನೆ ನಮಕ್ ಬೇತೆ ಬೇತೆ ರೀತಿಡ್ ಸಹಕಾರ ಮಲ್ತದ ಇನಿತ ಈ ಒಂಜಿ ಪಂದ್ಯಾಕೂಟಗ ಸಹಕರಿಸಿದ ನಾರಾಯಣ್ ಸುವರ್ಣ LLB ಬೆಂಗಳೂರು ಮೊಕಲಿಗ್ಲ ಈ ಸಂದರ್ಭಡು ನಮ್ಮ ಕೃತಜ್ಞತೆಯನ್ನು ಸಲ್ಲಿಕೆ ಮಲ್ತೊಂದುಲ್ಲ. ಅಂಚನೆ CA ಭರತ್ S ಕೋಟ್ಯನ್ ಚೀಫ್ ಫೈನಾನ್ಸ್ ಆಫೀಸರ್ ಜರ್ಮನಿ ಮೆರೆಗ್ಲ ಈ ಸಂದರ್ಭಡು ನಮ್ಮ ಅನಂತ ಕೃತಜ್ಞತೆಯನ್ನು ಸಲ್ಲಿಕೆ ಮಲ್ತೊಂದುಲ್ಲ. ಅಂಚನೆ ಹಿಮಾಂಶ್ M ಕೋಟ್ಯನ್ ಉಡುಪಿ ಮೊಕಲಿಗ್ಲ ಈ ಸಂದರ್ಭಡು ನಮ್ಮ ಸೊಲೈತದ ಸೊಲ್ಮೆನ ಸಂದೈತ ಮಲ್ತೊಂದುಲ್ಲ. ಅಂಚನೆ ಹಿತೇಶ್ ಪೂಜಾರಿ ಜರ್ಮನಿ ಮೆರೆಗ್ಲ ಈ ಸಂದರ್ಭಡು ನಮ್ಮ ಸೊಲೈತದ ಸೊಲ್ಮೆನ ಸಂದೈತ ಮಲ್ತೊಂದುಲ್ಲ. ಅಂಚನೆ ಪ್ರತಿಮಾ ಪೂಜಾರಿ ಬಾಗಲಕೋಟೆ ಮೊಕಲಿಗ್ಲ ಈ ಸಂದರ್ಭಡು ನಮ್ಮ ಸೊಲ್ಮೆ ಸಂದೈತ ಮಲ್ತೊಂದುಲ್ಲ. ಶ್ವೇತಾ ಸಂತೋಷ್ ಕುವೈಟ್ ಮೊಕಲಿಗ್ಲ ಈ ಸಂದರ್ಭಡು ಸೊಲ್ಮೆ ಸಂದೈತ ಮಲ್ತೊಂದುಲ್ಲ. ಸುಷ್ಮಾ ಅರುಣ್ ಮೊಕಲಿಗ್ಲ ಈ ಸಂದರ್ಭಡು ನಮ್ಮ ಪಡುಬೆದ್ರೆ ಹೋ ಐನಿದ ಪರವಾದ ಸೊಲ್ಮೆನ ಸಂದೈತ ಮಲ್ತೊಂದುಲ್ಲ. ಮಕ್ಕಳ ಮಾತಿರ್ನಲ ಮಲ್ಲ ಮಟ್ಟದ ಸಹಕಾರ ಇನಿತಾತ ದಿನೊಟ್ಟು ಇವೊಂಜಿ ಬಿಲ್ಲವ ಪ್ರೀಮಿಯರ್ ಲೀಗ್ ಈತ್ ಪೊರ್ಲ ಕಂಟಿಡ ನಡಪರೆ ನಮಕ್ ಸಹಕಾರ ಒಂದುಂಡು. ಮಕ್ಕಳ ಮಾತಿರ್ನಲ ಬೆರಿತಾಂಗ್ ನಮ್ಮನ ಯುವ ವಾಹಿನಿ ಪಡುಬಿದ್ರಿ ಘಟಕಗ್ ನನಾತ್ ಇಂಚಿನ ಮಲಮಲ್ಲ ಕಾರ್ಯಕ್ರಮಲಿನ ಮಲ್ಪರೆ ಉಮೇದು ಕೊರ್ಪುಂಡು ಪನ್ಪೆನಂಚಿತ್ತಿನ ಪಾತಿರುನ ಪನೊಂದು ಮಕ್ಕಳ ಮಾತಿರಿಗ್ಲ ಕುಡೋರ ಸೊಲೈತದ ಸೊಲ್ಮೆನ ಸಂದೈತ ಮತ್ತೊಂದುಲ್ಲ.
ಸೊ ಥ್ಯಾಂಕ್ ಯು ವೆರಿ ಮಚ್ ಶ್ಯಾಮ್ ಬಾಯ್. ಅದೇ ರೀತಿ ಮುಂದಿನ ಪಂದ್ಯದ ಟಾಸ್ಗಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ದುಬೈ ವಾರಿಯರ್ಸ್ ಕ್ಯಾಪ್ಟನ್ ಹಾಗೇನೆ ಕ್ವೀನ್ಸ್ 11 ಕುವೈಟ್ ಬಿ ಎರಡು ತಂಡದ ಕ್ಯಾಪ್ಟನ್ಸ್ ಆದರ ಶೀಘ್ರದಲ್ಲೇ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ದುಬೈ ವಾರಿಯರ್ಸ್ ಮಲ್ಪೆ ಸಚಿನ್ ಹಾಗೇನೆ ನಾರಾಯಣ್ ಪಿ ಕುಂದಾರ್ ಇವರ ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕಳೆದ ವರ್ಷ 2025ರಲ್ಲಿ ಮಲ್ಪೆ ಗಾಂಧಿ ಶತಾಬ್ದಿ ಅಂಕಣ ಒಳಭಾಗದಲ್ಲಿ ಬಹಳಷ್ಟು ವಿಜೃಂಭಣೆಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅನ್ನು ಕೂಡ ಸಂಯೋಜಿಸಿದ್ರು. ಅದು ಕಲ್ಮಾಡಿ ಟ್ರೋಫಿ 2025 ಆಗಿತ್ತು. ಅವರ ತಂಡ ಈ ಪಂದ್ಯಾಕೂಟವನ್ನು ಕೂಡ ಆಡ್ತಾ ಇದ್ದಾರೆ. 108 to chase here. 108ರ ಗುರಿ. Asha on strike, Hazel at the no-striker's end. And it's a big total to chase. Green signal from the umpire. On-field umpire Suresh Sharma, and we have Pawan Raj from Shirwa. And a second... ಮುಂದಿನ ಪಂದ್ಯಾಟದ ಟಾಸ್ಗಾಗಿ ದುಬೈ ವಾರಿಯರ್ಸ್ ಕಪ್ತಾನ ಹಾಗೂ ಕ್ವೀನ್ಸ್ 11 ಕುವೈಟ್ ಬಿ ತಂಡದ ಕಪ್ತಾನ ಆದಷ್ಟು ಬೇಗ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. First ball driven away on the onside. And a single, but a misfield, only single. Thunder striker Podu Bidri won the toss earlier and decided to choose to bowl. Now ready to chase. 108 in fact. Good shot again. How about the top? Will it go all the way? And good fielding there. And it is going to be time for a third umpire. ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರೆ ಘಟಕ ಇವರ ಆಶ್ರಯದಲ್ಲಿ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಸಾಗ್ತಾ ಇದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಾಕೂಟದ ಪರವಾಗಿ ಲಕ್ಕಿ ಡಿಪ್ ಕೂಡ ಇರ್ತಾರೆ. ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 5,000. ಲಕ್ಕಿ ಡಿಪಿಗೆ ಕೇವಲ 50 ರೂಪಾಯಿಗಳು. ತಮ್ಮ ಈ ಒಂದು ಸಂಸ್ಥೆಯ ವಾಲಂಟಿಯರ್ಸ್ ನಿಮ್ಮ ಕಡೆ ಬರ್ತಾರೆ. ಈ ಲಕ್ಕಿ ಡಿಪ್ ಅನ್ನು ಪಡ್ಕೊಳ್ಳಿ. 50 ರೂಪಾಯಿ ಕೊಟ್ಟು ಸಹಕರಿಸಿ. ಶ್ಯಾಮ್ ಸುಂದರ್ ಅವರು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಈ ಒಂದು ಪ್ರಕಟಣೆಯನ್ನು ತಿಳಿಸ್ತಾ ಇದ್ದಾರೆ. ಅವರಿಗೆ ಈ ಲಕ್ಕಿ ಡಿಪ್ ಪುಸ್ತಕವನ್ನು ಹಸ್ತಾಂತರಿಸ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ರವಿರಾಜ್ ಕೋಟ್ಯಾನ್ ಇವರು ಈ ಒಂದು ಮುಂದಿನ ಪಂದ್ಯಾಟದ ಟಾಸ್ ಪ್ರಕ್ರಿಯೆಯಾಗಿ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ದುಬೈ ವಾರಿಯರ್ಸ್ ಕಪ್ತಾನ ಹಾಗೂ ಕ್ವೀನ್ಸ್ 11 ಕುವೈಟ್ ಬಿ ಎರಡು ತಂಡದ ಕಪ್ತಾನರು Give batter Kavya into the crease there. 108 to chase. Women's Premier League 2026. And it's been very warm welcome and good morning all cricket viewers. No runs again. That's another dot delivery. Three for one. Need some big hits here. Well, can they charge? Can they charge themselves and can they look to play some big hits so that they can get close to the target of 108, the massive total to chase? ಮುಂದಿನ ಈ ಒಂದು ಪಂದ್ಯಾಟದ ಟಾಸ್ ಪ್ರಕ್ರಿಯೆಯಲ್ಲಿ ಕ್ವೀನ್ಸ್ 11 ಕುವೈಟ್ ಬಿ ತಂಡ ಟಾಸ್ ಅನ್ನು ಜಯಿಸಿ ಎಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ದೊಂದು ಇವತ್ತಿನ ಈ ಒಂದು ಕ್ರೀಡಾಕೂಟದ ನೆಕ್ಸ್ಟ್ ಮ್ಯಾಚ್ ನ ನಿಮ್ದು ಯಾವ ರೀತಿ ಪ್ರಿಪೇರ್ ಇದೆ, ಯಾವ ರೀತಿ ನಿಮ್ಮದು
ಆಲೋಚನೆ ಇದೆ ನಿಮ್ಮ ಪ್ಲೇಯರ್ಸ್ ಎಲ್ಲ? ಏನಿಲ್ಲ, ಫ್ರೀ ಆಗಿ ಹೋಗಿ ಆಡ್ಬಿಡುದಷ್ಟೇ, ಏನಿಲ್ಲ. ಏನು ಏನ್ ಪ್ಲಾನ್ ಮಾಡ್ಲಿಲ್ಲ, ಗ್ರೌಂಡ್ ಅಲ್ಲೇ ಸ್ಪಾಟ್ ಅಲ್ಲಿ? ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ದು? Actually, we thought we'll bat first, but unfortunately she won the toss. So let's strategy anta ಏನilla, just give your best. That's it. Rest will follow. ಓಕೆ, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಸೊ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ ಪ್ಲೇ 5 for 1, ಪ್ರಥಮ ಓವರ್ ಮುಕ್ತಾಯ 5-1. ಉಳಿದ 30 ಎಸೆಗಳ ಮುಂದೆ 30 ಬಾಲ್ಸ್ ಟು ಬಿ ಬೌಲ್, 103 ರಿಕ್ವೈರ್ಡ್, 103 ಅವಶ್ಯಕತೆ. ಮುಂದಿನ ಪಂದ್ಯಾಟವಾಗಿ ಕ್ವೀನ್ಸ್ 11 ಕುವೈಟ್ ಬಿ ವರ್ಸಸ್ ದುಬೈ ವಾರಿಯರ್ಸ್ ತಂಡದ ಮುಂದೆ ಕ್ವೀನ್ಸ್ 11 ಕುವೈಟ್ ಬಿ ತಂಡ ಟಾಸ್ ಅನ್ನು ಜಯಿಸಿ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ಎರಡು ತಂಡದ ಆಟಗಾರರಿಗೂ ಆಲ್ ದ ಬೆಸ್ಟ್. ಮುಂದಿನ ಪಂದ್ಯಾಟಕ್ಕಾಗಿ ನಿಮ್ಮ ತಯಾರಿಯನ್ನು ಆದಷ್ಟು ಬೇಗ ನಡೆಸಿಕೊಳ್ಬೇಕಂತ ನಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. New bowler Ravina, lower full toss, finds the gap batting down the ground straight to the long fielder. Only single, 6 for 1. Cannot waste the time at the crease here. The singles and doubles are not enough. Regular boundaries and sixes required here to chase down 108 runs. Outside off stem and beaten comprehensively. No connection, no positive connection from the bat. Queens 11, Kuwait A, dominating the session with the bat. Now started to bowl better against the Thunder Strikers Podubidre. Again outside off stem, looking for a quick single. Good running. Overthrow and good back down. Yuvahini registered Podubidre unit, organizing, proudly presented below Premier League 2026. Sir, excuse me. Here is one announcement. ಎಲ್ಲ ಪ್ಲೇಯರ್ಸ್ಗಳ ಗಮನಕ್ಕೆ, ನಿಮ್ಮ ಸೈಡ್ ಬ್ಯಾನರ್ ಅಲ್ಲಿ ಬಾಲಾಜಿ ಮೋಟರ್ಸ್ ಅಂತ ಒಂದು ಬ್ಯಾನರ್ ಇದೆ. ಆ ಬ್ಯಾನರ್ಗೆ ಸ್ಟ್ರೈಟ್ ಆಗಿ ಯಾರು ಸಿಕ್ಸರ್ ಹೊಡಿತಾರ ಪ್ರತಿಯೊಬ್ಬರಿಗೂ ಕೂಡ 500 ರೂಪಾಯಿಗಳ ಬಹುಮಾನವನ್ನು ಇದರ ಪ್ರೊಪ್ರೈಟರ್ ಶಮನ್ ಕೋಟ್ಯಾನ್ ಅವರು ನೀಡುವುದಾಗಿ ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಎಲ್ಲ ಪ್ಲೇಯರ್ಸ್ ಸ್ಟ್ರೈಟ್ ಹಿಟ್ ಆಗಿ ಸಿಕ್ಸರ್. ಎಸ್, ಮಿಡ್ ವಿಕೆಟ್ ಸೈಡ್ ನಲ್ಲಿದೆ, ಸೈಡ್ ಬ್ಯಾನರ್ ಬಾಲಾಜಿ ಮೋಟರ್ಸ್. It's India just over the top. Runs added to the total there. ಅದೇ ರೀತಿ ಬಾಲಾಜಿ ಮೋಟರ್ಸ್ ಈ ಒಂದು ಜಾಹೀರಾತು ಫಲಕ. ಥರ್ಡ್ ಅಂಪೈರ್ ಸಿಗ್ನಲ್ ಫಾರ್ ಬೌಂಡ್ರಿ ಚೆಕ್. ಬೌಂಡ್ರಿ ಚೆಕ್ ನೌ ಫ್ರಮ್ ಥರ್ಡ್ ಅಂಪೈರ್. ಬಾಲಾಜಿ ಮೋಟರ್ಸ್ ಜಾಹೀರಾತು ಫಲಕ ಈಗಾಗಲೇ ಈ ಎಂಡ್ನಿಂದ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿದೆ. ಅದಕ್ಕೆ ಡೈರೆಕ್ಟ್ 6 ಹೊಡೆದಲ್ಲಿ ಅವನು ಜಾಹೀರಾತು ಫಲಕಕ್ಕೆ ಸಿಕ್ಸರ್ ಬಾರಿಸಿದಲ್ಲಿ 500 ರೂಪಾಯಿಗಳ ಬಹುಮಾನ ಘೋಷಣೆ. ಇದರ ಮಾಲಕರಾಗಿರುವಂತಹ ಶಮನ್ ಕೋಟ್ಯಾನ್ ಈಗಾಗಲೇ ನೀಡ್ತಾ ಇದ್ದಾರೆ. ಸಿಕ್ಸರ್ ಬರಬೇಕಾಗಿದೆ. ಅಲ್ಪ ದಯಮಲ್ತ್ ಲೈನ್ ಅಂಪೈರ್ಸ್ ನಮ್ಮ ಪಡುಬಿದ್ರೆ ಯುವ ವಾಹಿನಿದ ಸಂಕಟಕ್ಕೆ ದಯಮಲ್ತ್ ಅಲ್ಪ ಉಂತೋಡು ಪನ್ಪಿನ ಚಿತ್ತಿನ ಭಿನ್ನ ಯಮಲ್ತಂದಿಲ್ಲ ಲೈನ್ ಅಂಪೈರ್ಸ್. Nine runs on the board. ತಡ ಮೊತ್ತ 9. Only single added to the total. 10 for 1.
End of the over. 2 gone. 10 for the loss of 1. 2 ಓವರ್ಗಳು ಮುಕ್ತಾಯ. 10ಕ್ಕೆ 1. 24 balls to go. Need 98. 98 ಓಟಗಳು ಬರಬೇಕಾಗಿದೆ 24 ಎಸೆಗಳ ಮುಂದೆ. And we are going to announce this once again. Balaji Motors, the advertising board is there. The proprietor of this, Shaman Kotian, announced 500 rupees cash prize for each and every 6. And it is open to any batter. Now it is going to be at the mid-wicket region. Pull shot could be the key factor to get to earn 500 rupees after hitting that 6 directly to that banner. Right, it's going to be only single and 11 for the loss of 2. Sorry, 11 for the loss of 1. Sensational opening partnership for a quiet team there. Rinko with the bat and now with the ball. Good all-rounder. And it's going to be a different day and a different kind of cricket today we have here. The combination is actually working for them with the ball and bat. They have scored massive total 107 in good position. From here, they don't like to lose the match and they want to keep some great pride with the great momentum in this match against Thunder Strikers. Oh, that one in the air. It's still up in the air. Will this be taken in the deep? Well, she tried best here, but you missed a catch. Ball rolled over into the fence. Boundary. Boundary signal from the umpire. By Kavya. $15 for 1. 15ಕ್ಕೆ 1. Rinku into Kavya. This is what, when you're playing such a standard level cricket tournament, international setup cricket tournament, your psychological confidence should be up to the mark. And a team combination is concerned, at least 2 or 3 bowlers, if they're going to perform so well and better, it's going to be plus point for the team captain. Or plan miss, good bowling, big appeal. Well, third umpire into the action. What a time for the Yuvavahini registered Padubidri unit to organize below Premier League, Women's Premier League here. And we won the Women's World Cup, ICC Women's World Cup a few months ago, couple of months back. So then the women's cricket boosted up. There is no doubt about that. And many organizations they are taking an initiative to conduct such kind of tournaments more and more to give the best support for the women's cricket. White call by the umpire. Good shot over the top, inside out, beautifully played. Into the fence it goes, all the way for
3 ಓವರ್ಗಳ ಮುಕ್ತಾಯ 20ಕ್ಕೆ 1 ಥಂಡರ್ ಸ್ಟ್ರೈಕರ್ಸ್ ಪಡುಬಿದ್ರೆ 18 ಎಸೆಗಳ ಮುಂದೆ 88 ಬರಬೇಕಾಗಿದೆ 88 from 18 balls. Queens 11 Kuwait A team solid performance with the bat. White Chandu to continue with the ball. Oh, good bowling. Spins the ball a lot on that occasion. Wicketkeeper missed on that occasion. We'll have to get a signal from the umpire. Oh, it's a bye call from the umpire. These days, Pawan Raj Shirwa is very busy with his own umpiring job. And it's going to be another big time here in this Women's Premier League. Well, every day it's learning session for every individual, everybody in this beautiful spinning planet. And it's going to be time to them also to do a wonderful work as an umpire. Score 21, 17 balls to go, 87 required. Not a slower one, outside off term, good bowling. Everyone getting the opportunity in this match because 100 plus runs they have scored. They have secured a good total and the captain is giving the ball to everyone. Same as the previous, not a dot ball. So getting back to the previous point, as the year progresses, this women's cricket is actually getting into the very good position and couple of sports club activated so many cricket tournaments and the players from Bengaluru, Dubai, Qatar and Mangalore across global getting an opportunity and taking the participation in this WPL in the softball cricket tournament. Bit of miss by the third man as well. She is running after the ball and a couple of runs added to the total. 2 more. Score moves up to now 24. Hejamadi Rajiv Gandhi Stadium here in Basti Padpu witnessed many men's cricket tournament. And what a time in this 2026 calendar year. What is a good shot. Keep going. It's going. It's all away. It's 6. It's all away for a 6. Of just the 1 wicket. 4 ಓವರ್ಗಳ ಮುಕ್ತಾಯ 30ಕ್ಕೆ 1. 78 required from 2 overs, 12 balls. Same situation. Yesterday New Zealand faced against India in a T20 international. And this is also international cricket tournament. Remember, don't forget. This is WPL, Women's Premier League in tennis ball cricket tournament. 78 required from 12 balls here. Well, cricket fans in this morning session sitting all over the corner of this ground and they're expecting some batting entertainment. Wickets in hand. Can they look to play some big shots? Thunder striker Podubidre required 78 from 12 balls. Field is set on the onside. Ravina will continue. She's on her second over. Kavya on strike. White call from the umpire. White signal. Once again, we are announcing this Balaji Motors advertising board. There it is. A chance for them to pull the ball. Anyhow, to get to earn that 500 rupees, which is being announced by Shaman Kotian. White continues. White continues there. And this Kuwait player really disappointed. If he would have announced in the first innings, well, they would have scored around a minimum 8 sixes. White continues here. Hat-trick White deliveries. Consecutive 3 white balls.
33 on the board. Ravina goes back to the bowling mark, and how she is going to hold her the confidence level. Let's wait and see. For good bowling, and Wash is it that one very hard. It's going to be caught. It's going to be caught in the deep. That's out. Yar Shetty, a new batter. She comes to the crease. And next match to be played, Dubai Warriors will be playing against the Queens 11 Kuwait B team. Oh, that's going to be another big competition. That's going to be another great cricket excitement. Queens 11 Kuwait B versus Dubai Warriors. Two strong teams. And we'll be expecting to play some good game of cricket here. Well, 8, no runs. Ravina making her comeback with a couple of good deliveries there. Yuva Vahini registered Podubidri unit. We would like to thank all the official sponsors and donors who have supported us for the success of this WPL, BPL 2026. Oh, could be close, given out by the umpire, finger raised by the umpire. Another wicket they lost here. Here Shetty walks back to the player's stand. New batter, player comes out from the center. New batter. 108 to chase. Score 33 for the loss of 3. 33ಕ್ಕೆ 3. One of the missed by the wicket keeper. And a 1 run taken. That's the end of this over number 5. 5 gone, 34 for the loss of 3. 5 ಓವರ್ಗಳ ಮುಕ್ತಾಯ 34ಕ್ಕೆ 3. ಇನ್ನು 6 ಎಸೆತಗಳ ಮುಂದೆ $75 from 6. 75 ಓಟಗಳು ಬರಬೇಕಾಗಿದೆ 6 ಎಸೆತಗಳ ಮುಂದೆ ಜಯಕ್ಕಾಗಿ. In the commentary box, right, we have here Satish Manipal, Sham Bhai, Sham Sundar, the local hero, and Prakash Podubidri, and Syed Guru Kamla for Hindi language, and Yashoda Madam cooperating us in the commentary box. That's going to be great news to all the officials here, and absolutely wonderful momentum here for the Kuwait team, and 75 required for the Podubidri. Prajna will bowl the last over. Queens 11 Kuwait A team. A magnificent performance with the bat here. The great opening, record opening stand of this cricket tournament. Everyone chipping in, making a high contribution. So trying to pull the ball on the one side. Well, only single. This is all about, the participation is very important because, 2-3 years back when we witnessed a women's cricket tournament, there was no big support from all players. As the year progresses, from the last 2 years, it's been a terrific time for them. White call by the umpire, white signal. And they're getting an opportunity. The platform is actually they're getting. Only one thing from the cricketer's point of view, they need to, take it as a challenge, one thing. And should take an initiative to participate in any tournament.
It's a softball cricket tournament. Obviously, they can participate here. A good shot, lofted beautifully. Will it go all the way? Well, it's all the way. It's a big hit, straight down the ground, all the way for a 6. Thing 65 to get. 3 ಎಸೆತಗಳು 65 ಬರಬೇಕಾಗಿದೆ. Short ball again, just starts it off from delivery, and good ball decided by the umpire. Prajna back to the bowling mark, 2 to go. And final 2 balls to come in the first match of this day number 2 here in this WPL BPL 2026. Nicely driven down the ground. Couple of bounces and a safe fielding. Right, last ball to come in this match here. And a superb, supreme quality and great, magnificent batting performance displayed by the batting first team there. Well bowled again with the ball. Though a bit of miss on that occasion. How about this here? By signal from the umpire. That's the end of the game. That's the end of this match here. And solid performance by the bat and ball from Queens 11 Kuwait A team defeating Thunder Strikers Podubidre team. Queens 11 Kuwait A ಬಹಳಷ್ಟು ಅಂತರದ ಓಟಗಳ ಜಯವನ್ನು ದಾಖಲಿಸಿಕೊಂಡು ಮುಂದಿನ ಹಂತವನ್ನು ಕಂಡುಕೊಳ್ತಿದ್ದಾರೆ. ದುಬೈ ವಾರಿಯರ್ಸ್ ಮತ್ತೊಂದೆಡೆಯಲ್ಲಿ ಕ್ವೀನ್ಸ್ 11 ಕುವೈಟ್ ಬಿ ಆದ ಶೀಘ್ರದಲ್ಲೇ ಅಂಕಣ ಒಳಭಾಗವನ್ನು ಕಂಡುಕೊಳ್ಬೇಕು. ಮತ್ತೆ ವೀಕ್ಷಕರನ್ನ ಕೊಠಡಿಯಲ್ಲಿ ಫಾರ್ ಎ ಕಮೆಂಟ್ರಿ ವಿ ಹ್ಯಾವ್ ಹಿಯರ್ ಸತೀಶ್ ಫ್ರಮ್ ಮಣಿಪಾಲ್. ಹಲೋ, ಯುವವಾಹಿನಿ ಪಡುಬಿದ್ರೆ ಘಟಕ